ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಝೋನ್ ಇನ್ ಕನ್ನಡ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ಟೆಕ್ ನ್ಯೂಸ್ ಆಫ್ 05ಗೆ. ಇವತ್ತಿನ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ಫಸ್ಟ್ನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಿಂತ್ರಾದವ್ರ ಕಡೆಯಿಂದ ಆಗಿರುತ್ತೆ. ಮಿಂತ್ರಾದವ್ರ ಕಡೆಯಿಂದ ಏನಪ್ಪ ಈ ಟೆಕ್ ನ್ಯೂಸ್ ಅಂತಂದ್ರೆ, ಫಸ್ಟ್ ಅವರು ಇಷ್ಟು ದಿನ ಎಲ್ಲ ಡೆಲಿವರಿ ಮಾಡ್ತಿದ್ರಲ್ವಾ, ಇಷ್ಟು ದಿನ 7 ದಿನ 6 ದಿನ ಅಂತೆಲ್ಲ ಆಗೋದು. ಅವರೊಂದು ಆರ್ಡರ್ ಮಾಡಿರ್ತಕ್ಕಂಥ ಒಂದು ವಸ್ತು ಬರೋದಕ್ಕೆ. ಬಟ್ ಈಗ ಅವರು ಒಂದು ಹೊಸದನ್ನ ರೋಲ್ ಔಟ್ ಮಾಡೋರು. ಏನಂದ್ರೆ, ಅಲ್ಲಿ ಅವರು 30 ಮಿನಿಟ್ಸ್ ಅಲ್ಲಿ ನೀವು ಆರ್ಡರ್ ಮಾಡಿರ್ತಕ್ಕಂಥ ಆರ್ಡರ್ನ ನಾವು ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂತಂದ್ರೆ, ಈಗ ಒಂದು ಆರ್ಡರ್ ಮಾಡ್ತೀವಿ ನಾವು. ಆರ್ಡರ್ ಮಾಡಿ 30 to 40 ಮಿನಿಟ್ಸ್ ಒಳಗಡೆ ನಿಮಗೆ ಡೆಲಿವರಿ ಆಗುತ್ತೆ. ಅದು ಯಾವ ರೀತಿ ಆಗುತ್ತೆ ಏನಂತ ನನಗೂ ಗೊತ್ತಿಲ್ಲ ಗುರು. 30 ಮಿನಿಟ್ಸ್ ಅಲ್ಲಿ ನಮಗೆ ಡೆಲಿವರಿ ಆಗುತ್ತೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಬಟ್ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಈಗ ರೋಲ್ ಔಟ್ ಆಗಿರೋದು ಬಂದ್ಬಿಟ್ಟು ಬೆಂಗಳೂರು. ಗೊತ್ತಿರ್ಬೋದು ನಿಮಗೆ, ನಮ್ಮ ಅಚ್ಚುಮೆಚ್ಚಿನ ಬೆಂಗಳೂರಲ್ಲಿ ಫಸ್ಟ್ ರೋಲ್ ಔಟ್ ಮಾಡ್ಯವ್ರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮುಂದಿನ ತಿಂಗಳುಗಳು, ಇನ್ನು ಸ್ವಲ್ಪ ದಿನ 2-3 ತಿಂಗಳಲ್ಲಿ ನೆಕ್ಸ್ಟ್ ಬೇರೆ ಸಿಟೀಸ್ಗೂ ಅವ್ರು ರೋಲ್ ಔಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಎಕ್ಸ್ಟೆಂಡ್ ಮಾಡ್ತೀವಿ ನಮ್ಮ ಒಂದು ಬಿಸ್ನೆಸ್ ಅಂತ ಹೇಳಿದ್ದಾರೆ. ಅಂದ್ರೆ ಯಾವ್ಯಾವ ಸಿಟೀಸ್ ಅಂದ್ರೆ ಮೇನ್ ಆಗಿ ಬಂದ್ಬಿಟ್ಟು ಚೆನ್ನೈ, ಮುಂಬೈ, ಹಂಗೆ ಈ ರೀತಿ ಕೆಲವೊಂದು ಮೇನ್ ಸಿಟೀಸ್ನಲ್ಲಿ ನಾವು ಈ ಒಂದು ಎಲ್ಲ ಒಂದು ಇದನ್ನ 30 ಮಿನಿಟ್ಸ್ ಡೆಲಿವರಿನ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೊತ್ತಿರ್ಬೋದು ನಿಮಗೆ ಐಫೋನ್ ಬಗ್ಗೆ ಮಾತಾಡೋಂಗಿಲ್ಲ. ಅವರು ಒಂದು SE ಸೀರೀಸ್ನ ನಾವು ಫೋನ್ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ರಲ್ವಾ. SE4 ಅಂತ ಒಂದು ಫೋನ್, ಐಫೋನ್ SE4 ಅಂತ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಈ ಕೆಲವು ಸ್ವಲ್ಪ ದಿನಗಳ ಹಿಂದೆ ಲೀಕ್ ಔಟ್ಸ್ ಆಗ್ತಿತ್ತು, ಅಂದ್ರೆ ರೂಮರ್ಸ್ ಎಲ್ಲ ಬಂದಿತ್ತು. ಬಟ್ ಆದರೆ ಅದು ಅಫಿಷಿಯಲಿ ಆಲ್ಮೋಸ್ಟ್ ಅಲ್ಲ, ಅವ್ರೇನು ಅಫಿಷಿಯಲ್ ಆಗಿಲ್ಲ. ಅನ್ಅಫಿಷಿಯಲಿ ನಮಗೂ ಲೀಕ್ ಸಿಕ್ಕಿರೋ ಪ್ರಕಾರ ಏನಪ್ಪ ಅಂತಂದ್ರೆ, ಒಂದು ಕೊರಿಯನ್ ಬೇಸ್ಡ್ ETV ನ್ಯೂಸ್ ಅಂತ ಏನೋ ಒಂದು ಚಾನಲ್ನಿಂದ ಒಂದು ಪೇಜಲ್ಲಿ ಈ ಒಂದು ನ್ಯೂಸ್ ಹೊರಗಡೆ ಬಂದಿದೆ. ಅದ್ರ ಪ್ರಕಾರ ಮುಂದಿನ ವರ್ಷ ನಮಗೆ ಐಫೋನ್ SE ಫೋನು ಲಾಂಚ್ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಏನ್ ಕತೆನ. ಲಾಂಚ್ ಆದರೆ ಒಳ್ಳೇದು, ಬಡ್ಜೆಟರಿ ಫೋನ್ ಆಗಿರುತ್ತೆ. ಒಂದು ಈ ಫೋನ್ ಯಾವ ರೀತಿ ಲಾಂಚ್ ಆಗ್ಬೋದು ಅಂದ್ರೆ, ಡಿಸ್ಪ್ಲೇಲಿ 6.7 ಇಂಚಸ್ ಡಿಸ್ಪ್ಲೇನು ಬರುತ್ತೆ ಅಂತೆ, ನಾರ್ಮಲ್ ಡಿಸ್ಪ್ಲೇ. ಬಟ್ ಇನ್ನು ನೆಕ್ಸ್ಟ್ 48 MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಇದರಲ್ಲಿ ಯೂಸ್ ಮಾಡ್ತಿದಾರಂತೆ. ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಏನಂತ. ಸ್ವಲ್ಪ ಮೇಜರ್ ಚೇಂಜಸ್ನ ಮಾಡಿ ಸಖತ್ತಾಗಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫೋನ್ನ ಬಡ್ಜೆಟ್ ಪ್ರೈಸಲ್ಲಿ ಬಿಟ್ಟರೆ ಏನೋ ಸಖತ್ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು, ಅಮೆಝಾನ್ ಕಡೆಯಿಂದ. ಅಮೆಝಾನ್ ಅವರು ಏನಪ್ಪಾ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಹೊಸ ಒಂದು ರೋಲ್ ಔಟ್ನ ಮಾಡ್ಕೊಂಡವ್ರೆ. ಒಂದು ಹೊಸ ಇಂಪ್ಲಿಮೆಂಟೇಷನ್ ಅವರು ಕಂಡುಹಿಡ್ಕೊಂಡವ್ರೆ. ಏನಪ್ಪಾ ಅಂತಂದ್ರೆ, ಅವರ ಒಂದು ಅಮೆಝಾನಲ್ಲಿ ಕಾರ್ ಸಮೇತ ಸೇಲ್ ಆಗ್ತಿದೆ ಅಂತೆ. ನನಗೂ ಗೊತ್ತಿರಲಿಲ್ಲ. ನೆನ್ನೆ ಟೆಕ್ ನ್ಯೂಸ್ ರಿಸರ್ಚ್ ಮಾಡ್ಬೇಕಾರ ಇದೊಂದು ಟೆಕ್ ನ್ಯೂಸ್ ಸಿಕ್ತು. ಏನಂದ್ರೆ, ಅವರು ಕಾರ್ಸ್ ಸಮೇತ ಮಾರ್ತಾವ್ರೆ. ಯಾವ ದೇಶದಾಗಪ್ಪ ಅಂತಂದ್ರೆ ಅದು ಅಮೆರಿಕಾದಲ್ಲಿ ಆಗಿರುತ್ತೆ. ಈ ರೀಸೆಂಟ್ ಡೇಸಲ್ಲಿ ಅಪ್ಡೇಟ್ ಮಾಡವ್ರೆ. ಬಟ್ ಅದು ಕೆಲವೊಂದು ಸಿಟೀಸಲ್ಲಿ ಮಾತ್ರ ಮಾಡ್ತಿದ್ದಾರೆ. ನ್ಯೂಯಾರ್ಕು, ಆಮೇಲೆ ವಾಷಿಂಗ್ಟನ್ DC, ಈ ರೀತಿ ಒಂದು ಕೆಲವೊಂದು ಮೇಜರ್ ಸಿಟೀಸಲ್ಲಿ, ಐಪ್ ಕ್ರಿಯೇಟ್ ಮಾಡೋ ಸಿಟೀಸಲ್ಲಿ ಅವರೊಂದು ಕಾರ್ಗಳ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಕಾರ್ಗಳನ್ನ ಸೇಲ್ ಮಾಡ್ತಿದ್ದಾರೆ. ಯಾವ ಕಂಪನಿ ಕಾರ್ಗಳ ಜೊತೆಗೆ ಅವ್ರ ಕೊಲಾಬ್ರೇಷನ್ ಆಗಿದ್ದಾರೆ ಅಂದ್ರೆ, ಹ್ಯುಂಡೈ ಗೊತ್ತಿರ್ಬೋದು ನಿಮಗೆ. ಹ್ಯುಂಡೈ ಬೇಸ್ಡ್ ಕಂಪನಿ. ಹ್ಯುಂಡೈ ಈ ಕಂಪನಿಯ ಕಾರ್ಗಳನ್ನು ಅವರ ವೆಬ್ಸೈಟ್ ಇಂದ ಮಾರಾಟ ಮಾಡ್ತಿದ್ದಾರೆ. ಯಾವ ರೀತಿ ಇದು ಸಕ್ಸಸ್ ಆಗುತ್ತೆ, ಯಾವ ರೀತಿ ಫೇಲ್ಯೂರ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾವ ರೀತಿ ಡಾಕ್ಯುಮೆಂಟ್ಸ್ ಅವ್ರು ವೆರಿಫಿಕೇಶನ್ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಾಗ್ತಿಲ್ಲ. ಅವರು ಏನೇನಾಗುತ್ತೆ ಗೊತ್ತಿಲ್ಲ, ನೋಡೋಣ ನೆಕ್ಸ್ಟ್ ಏನಾದ್ರು. ಅಂದ್ರೆ ಎಲ್ಲ ಒಳ್ಳೇದೇ, ಚೆನ್ನಾಗಾದ್ರೆ ಒಳ್ಳೇದು, ಸಾಕಾಗಿರುತ್ತೆ. ಒಂದು ಹೊಸ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಗೊತ್ತಿರ್ಬೋದು ನಿಮಗೆ, ರಿಯಲ್ಮಿ Neo 7 ಅಂತ ಹೊಸ ಫೋನ್ ಒಂದು ಲಾಂಚ್ ಮಾಡೋದಕ್ಕೆ ರಿಯಲ್ಮಿ ಅವರು ರೆಡಿ ಮಾಡ್ಕೊತಿದ್ದಾರೆ. ಅದರ ಒಂದು ಸ್ಪೆಸಿಫಿಕೇಶನ್ಸ್ ಮತ್ತೆ ಒಂದು ಏನಂದ್ರೆ ಫೋನಿನ ಫೋಟೋಸ್ ಎಲ್ಲ ಲೀಕ್ ಔಟ್ ಆಗಿದ್ದಾವೆ. ಆ ಫೋಟೋ ನೋಡ್ತಿರ್ಬೋದು ನಿಮ್ಗೆ ಯಾವ ರೀತಿ ಕಾಣಿಸ್ತಿದೆ ಅಂತ ಫೋನು. ಬಟ್ ಇನ್ನು ಇದರಲ್ಲಿ ಏನೇನು ಅಂತಂದ್ರೆ, ಇದರಲ್ಲಿ ಬಂದ್ಬಿಟ್ಟು ಅವರು 7000 mAh ಬ್ಯಾಟ್ರಿನ ಯೂಸ್ ಮಾಡಿದಾರಂತೆ, ಬ್ಯಾಟ್ರಿನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು 9300 MediaTek Dimensity ಪ್ರೊಸೆಸರ್ನ ಇದರಲ್ಲಿ ಹಾಕಿದೀವಿ ಅಂತ ಹೇಳ್ತಿರ್ತಕ್ಕಂಥ ಲೀಕ್ಸ್ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನೋಡೋಣ ಇನ್ನು ಇದು ಬಡ್ಜೆಟರಿ ಫೋನ್ ಆಗುತ್ತಾ ಇಲ್ವ ಅಂತಂದ್ರೆ, ಇದು ಬಂದ್ಬಿಟ್ಟು ಅರೌಂಡ್ 26,000 ರೂಪೀಸಲ್ಲಿ ಲಾಂಚ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ತವ್ರೆ. ಏನೇನಾಗುತ್ತೋ ಗೊತ್ತಿಲ್ಲ. ಅವರು ಆದಷ್ಟು ಲಾಂಚ್ ಆಗತ್ತಕ್ಕ ಕಾಯೋಣ, ನೋಡೋಣ. ಅಫಿಷಿಯಲಿ ಲೀಕ್ಸ್ ಎಲ್ಲ ಸಿಕ್ಕಾಗ ಗೊತ್ತಾಗುತ್ತದೆ ಅಷ್ಟು ಪ್ರೈಸ್ ಆಗುತ್ತೆ, ಏನೇನು ಸ್ಪೆಸಿಫಿಕೇಶನ್ ಇದೆ ಅಂತೆಲ್ಲ. ಆದಷ್ಟು ಕಾದು ನೋಡೋಣ ಅಂತೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋ ಕಡೆಯಿಂದ. ಗೊತ್ತಿರ್ಬೋದು ನಿಮಗೆ, ವಿವೋ ಫೋನ್ಸ್ ಎಲ್ಲ ಹೆವಿ ಸದ್ದು ಮಾಡ್ತಿದ್ದಾವೆ. ಈಗ ಸ್ವಲ್ಪ ದಿನಗಳಿಂದ ಸ್ವಲ್ಪ ಹೆವಿ ಸದ್ದು ಮಾಡ್ತಿರ್ತಕ್ಕಂಥ ಫೋನ್ ಅಂತಲೇ ಹೇಳ್ಬೋದು. ವಿವೋದವರು ಹೊಸ ಫೋನನ್ನು ಲಾಂಚ್ ಮಾಡಿದ್ದಾರೆ. ಇವತ್ತು ಲಾಂಚ್ ಮಾಡಿರ್ತಕ್ಕಂಥ ಫೋನ್ ಯಾವುದಪ್ಪ ಅಂತಂದರೆ, ವಿವೋ X200 ಸೀರೀಸ್ನ ಒಂದು ಹೊಸ ಫೋನ್ನ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ಲೀಕ್ ಔಟ್ ಆಗೈತೆ, ಮತ್ತು ಪ್ರೈಸು ಸಮೇತ ಎಲ್ಲ ನಮಗೆ ಸಿಕ್ಕಿದೆ. ಏನಪ್ಪ ಅಂತಂದರೆ, ಇದರ ಪ್ರೈಸು ಬಂದ್ಬಿಟ್ಟು ಮತ್ತು ಸ್ಪೆಸಿಫಿಕೇಶನ್ ಎಲ್ಲ ಹೇಳ್ಬೇಕಂತಂದರೆ, ಫಸ್ಟು ಈ ಫೋನ್ ಬಂದ್ಬಿಟ್ಟು 6.67 ಇಂಚಸ್ ಡಿಸ್ಪ್ಲೇಯಿಂದ ಬರ್ತಾ ಐತೆ. ಇನ್ನು ನೆಕ್ಸ್ಟ್ ಇದರಲ್ಲಿ MediaTek Dimensity 9400 ಪ್ರೊಸೆಸರ್ನ ಯೂಸ್ ಮಾಡಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 ಮೆಗಾ ಪಿಕ್ಸೆಲ್ ಕ್ಯಾಮ್ರಾದನ್ನ ಯೂಸ್ ಮಾಡವ್ರೆ. ಇನ್ನು ಬ್ಯಾಕ್ ಕ್ಯಾಮ್ರಾ, ರಿಯರ್ ಕ್ಯಾಮ್ರಾ ಅಂತಂದರೆ 50-50-50 ಅಂದರೆ 3 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾಗಳನ್ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾನು 50, ಸೆಕೆಂಡರಿ ಕ್ಯಾಮ್ರಾ ಆ್ಯಂಡ್ ಥರ್ಡ್ ಕ್ಯಾಮ್ರಾ 3 ಕ್ಯಾಮ್ರಾಗಳು 50 ಮೆಗಾ ಪಿಕ್ಸೆಲಿಂದ ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು
ಬ್ಯಾಟ್ರಿ ಬಗ್ಗೆ ಮಾತಾಡ್ಬೇಕಂದ್ರೆ 5800 ಅದು ವ್ಯಾಟ್ ಪರ್ ಅವರ್ MAH ಪರ್ ಅವರ್ ಬ್ಯಾಟ್ರಿನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದು ಆಂಡ್ರಾಯ್ಡ್ 15 OS ಇಂದ ಔಟ್ ಆಫ್ ಬಾಕ್ಸ್ ಆಗ್ತೈತೆ ಗುರು. ಇನ್ನು ಪ್ರೈಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದರಲ್ಲಿ ಇನ್ನು ಈ ಫೋನ್ ಬಂದ್ಬಿಟ್ಟು 12GB 256GB ವೇರಿಯಂಟ್ ಬಂದ್ಬಿಟ್ಟು 65 to 66,000 ಅರೌಂಡ್ ಲಾಂಚ್ ಆಗಿದೆ. ಇನ್ನು ಬಂದ್ಬಿಟ್ಟು ನೆಕ್ಸ್ಟ್ ಇನ್ನೂ ಒಂದು ಸೀರೀಸ್ ಯಾವುದಪ್ಪ ಅಂತಂದರೆ 512GB and 16GB ರ್ಯಾಮ್ ವೇರಿಯಂಟ್ ಫೋನ್ ಬಂದ್ಬಿಟ್ಟು 75,000 71,999ಗೆ ಲಾಂಚ್ ಆಗಿದೆ. ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ಮೈಕ್ರೋಮ್ಯಾಕ್ಸ್ ಕಡೆಯಿಂದ ಬರ್ತಕ್ಕಂಥ ಇದು. ಮೈಕ್ರೋಮ್ಯಾಕ್ಸ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಮೈಕ್ರೋಮ್ಯಾಕ್ಸ್ ಅವರು ಇತ್ತೀಚಿನ ದಿನಗಳಲ್ಲಿ ಫೋನ್ಗಳನ್ನ ಲಾಂಚ್ ಮಾಡ್ತಿಲ್ಲ. ಅವರು ಫೋನಿಂದ ಹೋದ್ರು, ನಾವು ಇನ್ನೂ ಹೋಗಿಲ್ಲ ಅಂತೆಲ್ಲ ಅವ್ರು ಹೇಳ್ತಿದ್ರು. ಅವರ CEO ಬಂದ್ಬಿಟ್ಟು ರಾಹುಲ್ ಶರ್ಮಾ ಅವರು ನಮಗೆ ಒಂದು ಲೀಕ್ಸ್ನ ಅವರು ಏನಂದ್ರೆ ಒಂದು ನ್ಯೂಸ್ನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಮೈಕ್ರೋಮ್ಯಾಕ್ಸ್ ಇನ್ನೂ ಹೊರಗಡೆ ಹೋಗಿಲ್ಲ, ಇನ್ನು ಟೆಲಿಕಾಂ ಕಂಪನಿಯಲ್ಲೆಲ್ಲ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಫೋನನ್ನು ಲಾಂಚ್ ಮಾಡಲ್ಲಂತೆ. ಅವ್ರು ಅಫಿಷಿಯಲ್ ಆಗಿ ಹೇಳಿದ್ದಾರೆ ಫೋನನ್ನು ನಾವು ಲಾಂಚ್ ಮಾಡಲ್ಲ, ಅದ್ರ ಬದಲು ನಾವು ಹೊಸ ಒಂದು ಇಂಡಸ್ಟ್ರಿಗೆ ನಾವು ಕಾಲನ್ನು ಇಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಈ ಮೊಬೈಲು ಟಿವಿಗೆ ಬರ್ತಕ್ಕಂಥ ಚಿಪ್ಸೆಟ್ಸು ಪಾರ್ಟ್ಸ್ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಎಲ್ಲ ಕಂಪನಿಗಳು ನಾವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವನ್ನ ಕಳಿಸ್ತಿದ್ದೀವಿ. ಎಲ್ಲ ಕಂಪ್ನಿಗೂ ಕಳಿಸೋದಕ್ಕೆ ಒಂದು ಹೊಸ ಯೋಜನೆಯನ್ನು ಮಾಡ್ಕೊಂಡಿವಿ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಏನಕ್ಕೆ ಈ ಮೈಕ್ರೋಮ್ಯಾಕ್ಸ್ನವರು ನಾವು ಫೋನ್ ಇಂಡಸ್ಟ್ರಿಗೆ ಯಾಕೆ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಚೈನೀಸ್ ಬೇಸ್ಡ್ ಕಂಪನಿಯ ಫೋನ್ಗಳೆಲ್ಲ ಆಲ್ಮೋಸ್ಟ್ ಆಲ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಹೆವಿ ಸದ್ ಮಾಡ್ತಿದ್ದೇವೆ ಅಂತ ಹೇಳ್ಬೋದು. ಅದ್ರ ಜೊತೆ ನಾನೀಗ ಕಾಂಪಿಟೇಟ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತು ಅಂತೇಳಿ ಮೈಕ್ರೋಮ್ಯಾಕ್ಸ್ ಕಂಪನಿಯವರು ಈ ರೀತಿ ಒಂದು ಹೊಸ ಯೋಜನೆಯನ್ನು ಮಾಡಿದ್ದಾರೆ. ಅದರಲ್ಲಾದರೂ ಅವ್ರಿಗೆ ಸಕ್ಸಸ್ ಸಿಗಲಿ ಅಂತ ಹೇಳ್ಕಂತ ಇನ್ನು ನೆಕ್ಸ್ಟ್ ಟೆಕ್ ನ್ಯೂಸ್ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕೋಲಾರದ ಮೊರಾರ್ಜಿ ದೇಸಾಯಿ ಸ್ಟೂಡೆಂಟ್ಸ್ ಬಗ್ಗೆ ಇರುತ್ತೆ. 4 ಜನ ಸ್ಟೂಡೆಂಟ್ಸು ಅಂದರೆ ಎಲ್ಲ ಕೋಲಾರದಿಂದ ಒಂದು ಮೊರಾರ್ಜಿ ಸ್ಕೂಲಿಂದ ಒಂದು ಟ್ರಿಪ್ನ ಕರ್ಕೊಂಡು ಹೋಗಿರ್ತಾರೆ. ಹಿಂಗೆ ಎಲ್ಲ ಟ್ರಿಪ್ ಅಡ್ಡಾಡ್ಕೊಂತ ಮುರುಡೇಶ್ವರ ಬೀಚಿಗೆ ಒಂದು ಟ್ರಿಪ್ ಹೋಗಿರುತ್ತೆ. ಅಂದರೆ ಎಲ್ಲ ಅವರು ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಟೀಚರ್ಸು ಸಿಬ್ಬಂದಿಗಳೆಲ್ಲ ಸೇರಿಕೊಂಡು ಮುರುಡೇಶ್ವರ ಬೀಚಲ್ಲಿ ಸ್ಟೂಡೆಂಟ್ಸ್ನ ಕರ್ಕೊಂಡು ಹೋಗಿರ್ತಾರೆ. ಬಟ್ ಅಲ್ಲಿ ಮುರುಡೇಶ್ವರ ಬೀಚಲ್ಲಿ ಈಜಾಡೋದಕ್ಕಂತ ಹೋಗಿ 4 ಮಕ್ಕಳು ಡೆತ್ ಆಗಿಬಿಟ್ಟಿದ್ದಾರೆ. ಅಂದರೆ ಅದ್ರಲ್ಲಿ ಮುಳುಗ್ಕೊಂಡೋದ್ರು, ಅವರು ಸಿಕ್ಕಿರಲಿಲ್ಲಂತೆ. ಒಬ್ಬರೇನೋ ಅವತ್ತೇ ಸಿಕ್ಕರಂತೆ. ಇನ್ನು 3 ಅದರಲ್ಲಿ 2 ಅಲ್ಲಿ ಒಂದು ಬರ್ತಕ್ಕಂಥ ಒಂದು ರೆಸಿಡೆನ್ಸಿ ಬರುತ್ತೆ. ಆ ರೆಸಿಡೆನ್ಸಿಯ ಹಿಂಬದಿಯ ಒಂದು ಬಂಡೆ ಹತ್ರ 2 ಬಾಡೀಸ್ ಎಲ್ಲ ಸಿಕ್ಕಿದಾವಂತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಬಾಡಿ ಯಾವುದೋ ಗುಡ್ಡದಿಂದ ಹೋಗಿ ಅಲ್ಲೇ ನಿಯರ್ ಬೈ ಇರ್ತಕ್ಕಂಥ ಒಂದು ಏನೋ ಗುಡ್ಡ ಅಂತ ಹಿಲ್ಲು ಬರುತ್ತಲ್ಲ, ಅಲ್ಲಿ ಗುಡ್ಡದ ಸಂದಿಯಲ್ಲೆಲ್ಲ ಸಿಕ್ಕಿದೆ ಅಂತ. ಅದರ ಒಂದು ಇನ್ಸಿಡೆಂಟ್ ಆಗೋದ್ರಿಂದ ಭಾಳ ಒಂಥರ ಬೇಜಾರು ಅನಿಸುತ್ತೆ. ಟ್ರಿಪ್ಗೆ ಹೋದಾಗ ಎಲ್ಲರೂ ಎಷ್ಟು ಹುಷಾರಾಗಿರ್ಬೇಕು ಅಷ್ಟು ಹುಷಾರಾಗಿರ್ಬೇಕು, ಎಷ್ಟು ಆಡಬೇಕು ಅಷ್ಟು ಆಟನೇ ಆಡಬೇಕು. ಬಟ್ ಎಲ್ಲರೂ ಸೇಫ್ಟಿಯಿಂದ ಹೋಗಿದ್ರೆ ಒಳ್ಳೆ ಚೆನ್ನಾಗಿರೋದು. ಬಟ್ ಅಲ್ಲಿ ಶಿಕ್ಷಕರ ನಿರ್ಲಕ್ಷ್ಯತೆನೂ ಇರ್ಬೋದೇನೋ, ಸಿಬ್ಬಂದಿಯವರ ನಿರ್ಲಕ್ಷ್ಯತೆನೂ ಇರ್ಬೋದು, ಯಾರು ಗೊತ್ತಿಲ್ಲ. ಅದರ ಕೆಲವೊಂದು ನ್ಯೂಸ್ ಏನು ಇನ್ನೂ ನಮಗೆ ಸಿಕ್ಕಿಲ್ಲ, ನೋಡೋಣ. ಈಗ ಬೆಳಗ್ಗೆ ನನಗೆ ಸಿಕ್ಕಿದ್ದ ಲೀಕ್ಸ್ ಪ್ರಕಾರ ಏನಪ್ಪ ಅಂದ್ರೆ ಅಲ್ಲಿಂದ 6 ಜನ ಸಿಬ್ಬಂದಿಗಳನ್ನ ಇನ್ಕ್ಲೂಡಿಂಗ್ ಡಿ ಗ್ರೂಪು ಮತ್ತು ಶಿಕ್ಷಕರನ್ನ 6 ಜನನ ಕೆಲಸದಿಂದ ವಜಾ ಮಾಡಿರೋಂತೆ. ಕೆಲಸದಿಂದ ವಜಾ ಮಾಡಿದ್ರೆ ಏನು ಬಂತು, ಪ್ರಾಣ ಬರ್ಬೇಕಲ್ಲ, ಹೋದ ಪ್ರಾಣ. ಅದು ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಇವತ್ತಿನ ಬ್ಯಾಡ್ ನ್ಯೂಸ್ ಇಷ್ಟೇ. ನನಗೆ ಇವತ್ತಿನ ಟೆಕ್ ನ್ಯೂಸ್ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಐ ಹೋಪ್ ಎಲ್ಲರಿಗೂ ಟೆಕ್ ನ್ಯೂಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಯಾರಾದರೂ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋಗೆ, ಆದಷ್ಟು ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಕಂತ ಇಲ್ಲಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್